ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಆಪ್ತ ಸಹಾಯಕ ಶ್ರೀನಿವಾಸ ಮೂರ್ತಿಯವರು ಯಾವುದೇ ಅಧಿಕಾರಿಗಳ ಸಭೆ ಕರೆದು ಅಧಿಕಾರದ ದುರುಪಯೋಗ ಮಾಡಿಲ್ಲ ಎಂದು ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೈ ಸ್ಪಷ್ಟಪಡಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅವರ ಪುತ್ರಿಯ ಚೊಚ್ಚಲ ಹೆರಿಗೆ ಸಂದರ್ಭದಲ್ಲಿ ತಂದೆಯಾಗಿ ಕರ್ತವ್ಯ ಮತ್ತು ಸಂಬಂಧದ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಮಲ್ಲಿಕಾರ್ಜುನ ಹಕ್ರೆಯವರು ವಿಷಯ ಗೊತ್ತಿಲ್ಲದೆ, ಸಂಬಂಧದ ಅರಿವಿಲ್ಲದೆ ವಿನಾಕಾರಣ ಆರೋಪ ಮಾಡಿರುವುದು ಖಂಡನೀಯ ಎಂದರು. ವಿದೇಶಕ್ಕೆ ಹೋಗಿರುವಾಗ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸಲು ಸಾಗರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ಕರೆದು ಮಳೆ ಹಾನಿ ಕುರಿತು ತುರ್ತು ಸ್ಪಂದಿಸಲು ಸಲಹೆ ಸೂಚನೆ ನೀಡುವಂತೆ ಶಾಸಕರ ಸೂಚನೆಯಂತೆ 16/6/2025 ಸಾಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸಕರ ಆಪ್ತ ಸಹಾಯಕರು ಯಾವುದೇ ಅಧಿಕಾರಿಗಳ ಸಭೆ ಕರೆಯಲಿಲ್ಲ. ಆದರೆ ಶಾಸಕರ ಆಪ್ತ ಸಹಾಯಕರು ಸರ್ಕಾರದಿಂದ ಆದೇಶದ ಮೂಲಕ ನೇಮಿಸಲ್ಪಟ್ಟಿರುವ ಸರ್ಕಾರಿ ಇಲಾಖೆಯ ಅಧಿಕಾರಿ ನೌಕರರಾಗಿರುತ್ತಾರೆ. ಅಂತಹ ಅಧಿಕಾರವಿರುವ ವ್ಯಕ್ತಿಯ ಕುರಿತು ಹಕ್ರೆಯವರು ಹಗುರವಾಗಿ ಮಾತನಾಡಿರುವುದು ಖಂಡನೀಯ ಎಂದರು. ಸಾಗರ ನಗರ ಕಾಂಗ್ರೆಸ್ ಅಧ್ಯಕ್ಷ IN ಸುರೇಶ್ ಬಾಬು ಮಾತನಾಡಿ, ಶಾಸಕರ ಸೂಚನೆಯ ಮೇರೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಶಾಸಕರ ಅನುಪಸ್ಥಿತಿಯಲ್ಲಿಯೂ ಜನಪರ ಸ್ಪಂದನೆಯಲ್ಲಿ ತೊಡಗಿಕೊಂಡಿದ್ದೇವೆ ಎಂದರು. ಶಾಸಕರ ಆಪ್ತ ಸಹಾಯಕರ ವಿರುದ್ಧ ಮಲ್ಲಿಕಾರ್ಜುನ ಹಕ್ರೆಯವರು ಸೂಕ್ತ ಕಾನೂನು ಮಾಹಿತಿ ಪಡೆಯದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಆರೋಪ ಖಂಡನೀಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಹೊಳಿಯಪ್ಪ ಮನೆಘಟ್ಟ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪ್ರಭಾವತಿ ಚಂದ್ರಕಾಂತ, ಸಾಗರ ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾ ಎನ್, ಮುಖಂಡರುಗಳಾದ ಚೇತನ್ ರಾಜ್ ಕಣ್ಣೂರು, ನಗರಸಭೆ ವಿಪಕ್ಷ ನಾಯಕ ಗಣಪತಿ ಮಂಡಗಳಲೆ, ರವಿ ಲಿಂಗನಮಕ್ಕಿ, ಸದ್ದಾಂ ದೊಡ್ಮನೆ, ರಂಜನ್ ವಿಜು, ಚಂದ್ರಪ್ಪ ಎಲ್, ದಿನೇಶ್ ಡಿ, ಸೈಯದ್ ಜಾಕೀರ್, ಸಂತೋಷ್ ಸದ್ಗುರು, ಕನ್ನಪ್ಪ ಮುಳುಕೆರೆ ಮೊದಲಾದವರು ಇದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.